ಆಮೆನ್. ದೇವರ ವಾಕ್ಯದಲ್ಲಿ ಎಫೆಸೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನ. ಸಂಬಡಿ ರೀಡ್ ಇನ್ ನೀ ಇದೆಯಲ್ಲ ಮಗಳೇ, ನಿನ್ನ ಎಲ್ಲ ಕಡೆ ಕರ್ನಾಟಕ ಕರ್ಕೊಂಡು ಹೋಗ್ಬೇಕು. ಎಸ್, ಎಫಿಷಿಯನ್ ಚಾಪ್ಟರ್ 4 and verse 1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಆಮೆನ್. ಕೊಲೋಸಿ 1:10. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ. ಸಾಕಮ್ಮ, 2 ವಚನಗಳನ್ನು ಓದಿದ್ದೇವೆ. ಎಲ್ಲರೂ ಹೇಳ್ರಿ 2. ಆಮೆನ್. 1 ತಿಮೋತಿ 1:9. 2 ತಿಮೋತಿ ಪ್ಲೀಸ್, ಸಾರಿ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆಮೆನ್. ಇಲ್ಲಿ 2 ವಿಧವಾದ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ಅದನ್ನು ನೋಡುವ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಲೆಟ್ ಅಸ್ ಪ್ರೇ. ಫಾದರ್, in the name of the Lord Jesus, open the spiritual eyes of everybody. As Paul prayed for the Ephesian church, ಎಫೆಸೆ ಸಭೆಗಾಗಿ ಪ್ರಾರ್ಥಿಸಿದ ಪೌಲನ ಪ್ರಕಾರ ನಮ್ಮ ಆತ್ಮೀಯ ನೇತ್ರಗಳನ್ನು ತೆಗೆದು ನಿನ್ನ ಉದ್ದೇಶದ ಪ್ರಕಟನೆ, ನಿನ್ನ ಕರೆಯ ಉದ್ದೇಶದ ಪ್ರಕಟನೆ ನಮ್ಮೆಲ್ಲರಿಗನ್ನು ಕೊಡು ಸ್ವಾಮಿ. ಈ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಪ್ರತಿ ಸೈತಾನ್ ಕಾರ್ಯ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಶಪಿಸಿ ಈ ಸ್ಥಳ ಜನರನ್ನು ಬಿಟ್ಟೋಗ್ಲಿಕ್ಕೆ ಆಜ್ಞಾಪಿಸುತ್ತಾ, ಈ ಸಮಯದಲ್ಲಿ ತಂದೆಯಾದ ದೇವರೇ, ನಿನ್ನ ಚಿತ್ತ ಜರಗಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಮಹಿಮೆಗಾಗಿ ಪ್ರತಿಯೊಂದು ಇಲ್ಲಿ ಜರಗಲಿ, ಯೇಸುವಿನ ನಾಮದಲ್ಲಿ ಆಮೆನ್. ಇಲ್ಲಿ ನಾವು ಓದಿರುವ ಕೆಲವು ಸಂಗತಿಗಳು ಕೊಲೋಸಿ 1:10 ಗಮನ ಕೊಟ್ಟು ಕೇಳ್ರಿ. ಸ್ವಲ್ಪ ಸಮಯ ಹೇಳ್ತೇನೆ ವಾಕ್ಯ. In Colossians 1 and 10, the Bible says, walk worthy of God. ಅಂದರೆ ದೇವರಕ್ಕೆ ಯೋಗ್ಯರಾಗಿ ನಡೆಯಬೇಕು. ಪ್ರತ್ಯೇಕವಾಗಿ ಮಕ್ಕಳು ಕೇಳಬೇಕು. 2ನೇದು ಎಫೆಸೆ 4:1 ನಾವು ಓದಿದ್ದೇವೆ, ನಿಮ್ಮ ಕರೆಗೆ ನೀವು ಯೋಗ್ಯರಾಗಿ ನಡೆಯಬೇಕು. ಅಂದರೆ ಒಂದು ಕ್ರೈಸ್ತವ ಜೀವಿತದಲ್ಲಿ ನಾವು ಸಭಾಪಾಲಕರಾಗಿರಲಿ ಅಲ್ಲದೇ ಇರಲಿ, ಯಾಕಂದರೆ ನಾವು ನೋಡುವಾಗ ಇಲ್ಲಿ ನೀವು ಎಷ್ಟೋ ಜನ ಇದ್ದೀರಿ, ಸಭಾಪಾಲಕರಿಂದ 6-7 ಜನ ಇದ್ದೀವಿ ಅಷ್ಟೇ, ರೈಟ್? ಬಟ್ ಈ ಒಂದು ವಚನ ಬೇರೆ ಸಭಾಪಾಲಕರಿಗಲ್ಲ, ಪ್ರತಿಯೊಂದು ವಿಶ್ವಾಸಿಗೆ. ಯಾಕಪ್ಪ ಅಂತ ಹೇಳಿದರೆ 2ನೇ ತಿಮೋತಿ 1:9 ನಾವು ಆಗಲೇ ಓದಿದ್ದೇವೆ. ಅಲ್ಲಿ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಆತನ ಕೃಪೆಯ ಅನುಸಾರವಾಗಿ ನಮ್ಮನ್ನು ರಕ್ಷಿಸಿದ್ದಾನೆ. ನಮ್ಮ ಒಂದು ನೀತಿಯಿಂದ ಅಲ್ಲ, ನಮ್ಮ ಒಂದು ಕೃತ್ಯಗಳಿಂದ ಅಲ್ಲ, ಸುಕೃತ್ಯಗಳಿಂದ ಅಲ್ಲ, ನಮ್ಮದೇ ಇರುವುದು ಯಾವುದರಿಂದ ಅಲ್ಲ, ಆತನ ಕೃಪೆಯ ಮೂಲಕ ನಮಗೆ ರಕ್ಷಣೆ ಆಗಿದೆ. ಆಮೆನ್. ಈ ರಕ್ಷಣೆಯವರೆಗೆ ಸ್ತೋತ್ರ. ಆದರೆ ಇನ್ನೊಂದು ಅಲ್ಲೇ ಬರೆಯಲ್ಪಟ್ಟಿದೆ, ನಮಗೆ ಬೇರೆ ರಕ್ಷಣೆ ಕೊಡಲಿಲ್ಲ, ಆತನ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆದಿದ್ದಾನೆ. ಅಂದರೆ ಇಲ್ಲಿ ನಿಂತಿರುವ ನನಗೆ, ಇಲ್ಲಿ ಕೂತಿರುವ ನಿಮಗೆ, ಹೇಳುವವನು ನನಗೆ, ಕೇಳುವವರು ನಿಮಗೆ ಬೇರೆ ರಕ್ಷಣೆಯನ್ನು ಕೊಡಲಿಲ್ಲ. ನಮ್ಮ ಎಲ್ಲರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನ ಸಂಕಲ್ಪದ ಮೇರೆಗೆ ಆತನು ನಿಮ್ಮನ್ನು ಕರೆದಿದ್ದಾನೆ. ಆತನು ರಕ್ಷಣೆ ಕೊಟ್ಟಿದ್ದಾನೆ, ಆತನು ನನ್ನನ್ನು ಕರೆದಿದ್ದಾನೆ. ಇದಕ್ಕಾಗಿ ನನಗೆ ಒಂದು ಜವಾಬ್ದಾರಿ ಇದೆ. ಏನಪ್ಪ ಜವಾಬ್ದಾರಿ ಅಂದರೆ, ಕರ್ತನಿಗೆ, ದೇವರಿಗೆ ಯೋಗ್ಯನಾಗಿ ನಾನು ನಡೆಯಬೇಕು. ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ನನ್ನ ಒಂದು ಜೀವಿತದ ನಡತೆ ಆಗಲಿ, ಮಾತಾಗಲಿ, ಆಲೋಚನೆ ಆಗಲಿ, ಅದು ದೇವರಿಗೆ ಮೆಚ್ಚಿಕರವಾಗಿರಬೇಕು. ಅದೇ ಕೊಲೋಸಿ 1:9 ನಾವು ಆಗಲೇ ಓದಿದ್ದೇವೆ, ಓದುವುದು ಬೇಡ, ಮತ್ತೆ ಪುನಃ ಕೇಳಿದರೆ ಸಾಕು. On the one side, because we are saved by God, we have a responsibility to walk worthy of God.
ನಾವು ರಕ್ಷಣೆಯನ್ನು ಆತನ ಕೃಪೆಯಿಂದ ಹೊಂದಿದ ಮೇಲೆ ಇಷ್ಟ ಬಂದಂಗೆ ಜೀವಿಸಲಿಕ್ಕೆ ನಮಗೆ ಅನುಮತಿ ಇಲ್ಲ. ನಮ್ಮ ಒಂದು ಜೀವಿತ ಶೈಲ್ಯ, ನಾವು ಮಾಡುವ ಪ್ರತಿ ಆಲೋಚನೆ, ನಾವು ನುಡಿಯುವ ಪ್ರತಿಯೊಂದು ಮಾತು, ನಾವು ಮಾಡುವ ಪ್ರತಿಯೊಂದು ಕಾರ್ಯ ಅದು ದೇವರಿಗೆ ಮೆಚ್ಚಿಕರವಾಗಿರಬೇಕು, ದೇವರಿಗೆ ಮಹಿಮೆಕರವಾಗಿರಬೇಕು. ಆಮೇನ್. ಅಂದರೆ ನಮ್ಮ ವಿಶ್ವಾಸ ಮಾತ್ರ ಬದಲಾವಣೆ ಆಗಬಾರದು. ಕ್ರೈಸ್ತವರಾದ ಮೇಲೆ ನಮ್ಮ ಜೀವಿತ ಶೈಲ್ಯ ಅದು ಬದಲಾವಣೆ ಆಗಬೇಕು. ಪ್ರತಿ ಆಲೋಚನೆ ಬಂದರೆ ನಾವು ನೋಡಬೇಕು ಅದು ದೇವರಿಗೆ ಯೋಗ್ಯವಾಗಿದೆಯಾ, ನಮ್ಮ ಪ್ರತಿ ಬಾಯಿ ಮಾತು ದೇವರಿಗೆ ಯೋಗ್ಯವಾಗಿದೆಯಾ, ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು ದೇವರಿಗೆ ಯೋಗ್ಯವಾಗಿದೆಯಾ. ಅಂದರೆ ನನ್ನ ಪ್ರತಿ ಆಲೋಚನೆ, ನನ್ನ ಪ್ರತಿ ಮಾತು, ನನ್ನ ಪ್ರತಿ ಕೆಲಸ ಅದು ದೇವರಿನಿಂದಲೇ ನಿರ್ಧಾರ ಆಗಿರಬೇಕು ಪ್ರಿಯರೇ. ಒಂದು ಕಡೆ ದೇವರಿಗೆ ಮೆಚ್ಚಿಕರವಾಗಿ ನಡೆಯಬೇಕು, ಎರಡನೇ ಕಡೆ 95% ನಾವು ಲೋಕದ ವಿಶ್ವಾಸಿಗಳನ್ನು ನೋಡುವುದಾದರೆ ಅವರು ದೇವರ ಕರೆಯ ಬಗ್ಗೆ ತಿಳುವಳಿಕೆ ಇಲ್ಲ. ಅವರು ಏನು ಮಾಡ್ತಾ ಇಲ್ಲ. ಇವತ್ತು ಪ್ರಶ್ನೆ ಏನಂತ ಹೇಳಿದರೆ, ನೀನು ರಕ್ಷಣೆ ಹೊಂದಿದೀಯಾ ಇಲ್ಲ ಅನ್ನುವುದಲ್ಲ. ರಕ್ಷಣೆಯಂತೂ ನೀನು ಹೊಂದಿದೀಯಾ, ಕೃಪೆಯ ಮೂಲಕ ನೀನು ದೇವ ಮಗನಾಗಿದ್ದೀಯಾ, ಕೃಪೆಯ ಮೂಲಕ ನೀನು ಬಂದು ದೇವರ ಒಂದು ಸ್ನೇಹಿತನಾಗಿದ್ದಿ, ಜಯಶಾಲಿಕಿನ ಹೆಚ್ಚಿನವನಾಗಿದ್ದೆ, ಅದೆಲ್ಲ ಕೃಪೆಯಿಂದ ಬಂದಿದ್ದೆ. ಆದರೆ ಕರೆಯ ಬಗ್ಗೆ ನೀನು ಆ 5% ಇದ್ದೀಯಾ, 95% ಇದ್ದೀಯಾ? ದೇವರು ನೀನು ಒಂದು ವೇಳೆ ಒಂದು ಡಾಕ್ಟರ್ ಆಗಿದ್ದರೆ, ನೀನು ಡಾಕ್ಟರ್ ಆಗೋದಲಿಕ್ಕೆ ನಿನ್ನನ್ನು ಸೃಷ್ಟಿ ಮಾಡಲಿಲ್ಲ. ಅದು ನಿನ್ನ ಓದಿನ ಮೂಲಕ, ವೃತ್ತಿಯ ಮೂಲಕ ಕೆಲವರು ಡಾಕ್ಟರ್ಗಳಾಗ್ತಾರೆ, ಕೆಲವರು ಟೀಚರ್ಗಳಾಗ್ತಾರೆ. ಆದರೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು ಏನೋ ನೀನು ಟೀಚರ್ ಆಗಿರಬೇಕು, ನೀನು ಇಂಜಿನಿಯರ್ ಆಗಿರಬೇಕು, ನೀನು ಡಾಕ್ಟರ್ ಆಗಿರ್ಬೇಕಂತಲ್ಲ. ಆ ಒಂದು ವೃತ್ತಿಯ ಮಧ್ಯದಲ್ಲಿ ದೇವರ ಒಂದು ಕರೆಯನ್ನು ಇಟ್ಟಿದ್ದಾನೆ ಪ್ರಿಯರೇ. ಅಂದರೆ ನನಗೆ ಎರಡನೇ ಜವಾಬ್ದಾರಿ ಏನಪ್ಪ ಅಂತ ಹೇಳಿದರೆ, ಬೇರೆ ದೇವರಿಗೆ ಮೆಚ್ಚಿಕರವಾಗಿ ಇದ್ದು ನಾನು ಪರಿಶುದ್ಧವಾಗಿ ಜೀವಿಸುವುದು ನಾಣ್ಯದ ಒಂದು ಭಾಗ. ಆದರೆ ಎರಡನೇ ಭಾಗ ಏನೆಂದರೆ, ಆ ದೇವರ ಕರೆಗೆ ಯೋಗ್ಯನಾಗಿ ನಾನು ನಡೆಯಬೇಕು. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ಕ್ರೈಸ್ತವರಾಗಿ ಸಭೆಗೆ ಬರ್ತಾ ಇದ್ದೇವೆ, ನಾನು ಯಾವಾಗಲೇ ಹೇಳ್ತೇನೆ, ಉರಿದಿದ್ದ ಮೀನನ್ನು ಉರಿಬಾರದು. ನೆನ್ನೆ ಮಕ್ಕಳೆಲ್ಲ ಲಂಚ್ಗೆ ಕಬಾಬ್ ತಿಂದರು. ಎಷ್ಟು ಮಕ್ಕಳಿಗೆ ಇಷ್ಟ ಆಯಿತಾ? ಆಮೇಲೆ ನನಗೂ ಬಹಳ ಇಷ್ಟ ಕಬಾಬ್ ಅಂದರೆ. ಎಲ್ಲ ಯಾರ್ಯಾರಿಗೆ ಕಬಾಬ್ ಇಷ್ಟ ಒಂದು ಜೋರು ಆಮೇಲೆ ಹೇಳ್ರಿ. ಒಂದು ಉದಾಹರಣೆ ಹೇಳ್ತೇನೆ ಕೇಳ್ರಿ. ಇವಾಗ ಮನೆಯಲ್ಲಿ ತಾಯ ಕಬಾಬ್ ಮಾಡ್ತಾ ಇದ್ದಾಳೆ, ಉದಾಹರಣೆಗೆ, ಮಾಡಬೇಡ ಅವನಿಗೆ, ದಪ್ಪಾಗೇನೆ. ಬಾಲು ಬರ್ತಾನೆ, ಭಾಳ ಹಸಿವು, ಅಂದರೆ ನಾನು ಊರಲ್ಲಿಲ್ಲ ಅಂತ ಅರ್ಥ. ಬಾಲು ಬರ್ತಾನೆ ಬಹಳ ಹಸಿವಿಂದ, ತಾಯ ಅಡುಗೆ ಮನೆಯಲ್ಲಿ ಕಬಾಬ್ ಮಾಡ್ತಾ ಇದ್ದಾಳೆ, ಕಾಲಿಟ್ಟಿದ್ದೆ. ಬಾಲು ಏನು ಹೇಳ್ತಾನೆ, ಏನು ತಾಯ ಘಮ 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 ವಾಸನೆ ಬರ್ತದೆ ಇಲ್ಲ, ಬೇಗ ಮಾಡು ಹಸಿವಾಗ್ತೈತೆ ಅಂತಾನೆ. ಸರಿ ಅಂತೇಳಿ ತಾಯ ಒಂದು ಸಾಲಿ ಉರಿತಾಳೆ. ಅದೇ ಉರಿದಿದ್ದ ಕಬಾಬ್ ಎರಡನೇ ಸಾರಿ ಉರಿತಾಳೆ, ವಾಸನೆ ಏನಾಗ್ತದೆ? ಮೂರನೇ ಸಾರಿ ಉರಿತಾಳೆ, ಅವಾಗ ಏನಾಗ್ತದೆ? ಏನು ತಾಯ ಸುಟ್ಟಿದ್ದು ವಾಸನೆ ಬರ್ತೈತಲ್ಲ, 4ನೇ ಸಾಲ ಉರಿತಾಳೆ ಅದನ್ನೇ. ಮನೆಗೆ ಹೋಗಿ ಒಂದ್ಸಲ ಪ್ರಯತ್ನ ಮಾಡಿರಿ, ಫ್ರೈ ದ ಸೇಮ್ ಕಬಾಬ್ 10 times. ಏನು ವಾಸನೆ ಬರ್ತದೆ? ಸುಟ್ಟಿದ್ದು ವಾಸನೆ. ಮನೆ ಒಳಗೆ ಹೋಗೋಕೆ ಆಸೆ ಬರ್ತದ? ಬರಲ್ಲ. ಅದೇ ಪರಿಸ್ಥಿತಿ ಅನೇಕ ಸಭೆಗಳಲ್ಲಿ. ಯಾಕಪ್ಪ ಅಂದರೆ ಇಲ್ಲೇ ಕೂತ್ಕೊಂಡು ಉರಿದವ್ರನ್ನೇ ಉರಿತಾ ಇದ್ದೀವಿ. ಅದಕ್ಕೆ ಸುಟ್ಟಿದ ವಾಸನೆ ಬರ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಸುಟ್ಟಿದ ವಾಸನೆ ಬರ್ತಾ ಇದೆಯಾ? ಸಭೆಯಲ್ಲಿ ಬರ್ತಾ ಇದೆಯಾ? ಯಾಕೆಂದರೆ ಉರಿದ ಮೇಲೆ ತಿನ್ನಬೇಕು, ರಕ್ಷಣೆ ಹೊಂದಿದ ಮೇಲೆ ಸೇವೆಯಲ್ಲಿ ಕಾಲಿಡಬೇಕು. ಜೋರಾಗಿ ಆಮೇಲೆ ಹೇಳ್ರಿ. ನಿನ್ನ ಜೀವಿತದ ಸುವಾಸನೆ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, ನಾವೆಲ್ಲರೂ ಜೀವಿತದ ಸಜೀವದ ಸುವಾಸನೆಯಾಗಿದ್ದೇವೆ ಅಂತ ಹೇಳಿ. ಅದೇ ಸುವಾಸನೆ ಕಬಾಬ್ ಮೊದಲನೇ ಸಾರಿ ಸುಟ್ಟಾಗ ಘಮ ಘಮ 4 ಸಾರಿ ಸುಟ್ರೆ ತಿಂತೀರಾ ನೀವು? ಅದಕ್ಕೆ ನಮ್ಮ ಜೀವನದಿಂದ ಯಾವ ಆಶೀರ್ವಾದ ಬರ್ತಾ ಇಲ್ಲ. ಇಲ್ಲಿ ಸುಟ್ಟಿದ್ದು ಸಾಕು. ಇವಾಗ ಏನು ಮಾಡಬೇಕು? ಎದ್ದು ಸೇವೆ ಮಾಡಬೇಕು. ಅರ್ಥ ಆದವರೆಲ್ಲರೂ ಒಂದು ಜೋರು ಆಮೇನ್, ಹಾಲೆಲೂಯ. ಒಂದು ಕಡೆ ನನ್ನ ಜವಾಬ್ದಾರಿ ದೇವರಿಗೆ ಮೆಚ್ಚಿಕರವಾಗಿರಬೇಕು,
ಎರಡನೇದು, ಮಕ್ಕಳು ನೀವು ಕೇಳಬೇಕು, ನಿಮ್ಮ ಜೀವಿತದಲ್ಲಿ ಬೈಬಲ್ ಪ್ರಾರಂಭ ಜೆನೆಸಿಸ್ 1:1 ಅಂತ ಹೇಳ್ತೀವಲ್ಲ, ಒಂದು ಅದಕ್ಕಿಂತ ಮುಂಚೆ ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಇದ್ದೆವು. ಆ ದೇವರು ನಮ್ಮನ್ನು ಕರೆದಿದ್ದಾನೆ. ನಾನು ಇವತ್ತಿಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥಿಸಿದ್ದು, ಯೋಸೇಫನು ಎಬ್ಬಿಸಿದ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಎಬ್ಬಿಸಬೇಕು ಪ್ರಿಯರೇ. ದೇವರಿಗೆ ಸ್ತೋತ್ರ. ಇವತ್ತು ನಾವು ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಪ್ರಾರಂಭ ಮಾಡಿದ್ದಿದೆ ಬಳ್ಳಾರಿಯಲ್ಲಿ, ಪ್ರಾರಂಭ ಮಾಡಿದ್ದಿದೆ ಬಳ್ಳಾರಿ ಸಭೆಯಲ್ಲಿ. ಆದರೆ ನಾನು ವಾಕ್ಯ ಓದುವಾಗ, ಅಪೊಸ್ತಲ ಕಾರ್ಯ 1:8 ಓದುವಾಗ, ಬೇರೆ ಪವಿತ್ರಾತ್ಮ ಬೇರೆ ಸಾಕ್ಷಿಗೆ ನಿಲ್ಲಲಿಲ್ಲ, ಬೇರೆ ಯೆರೂಸಲೇಮಿನಲ್ಲಿ ನಿಲ್ಲಲಿಲ್ಲ. ಅಲ್ಲಿಂದ ಯುದೇಯ, ಅಲ್ಲಿಂದ ಸಮೇರಿಯಿಂದ ಎಂಡ್ಸ್ ಆಫ್ ದ ವರ್ಲ್ಡ್. ಐ ಬಿಲೀವ್ಡ್ ದ ವರ್ಡ್ ಇನ್ ಇಟ್ಸ್ ಫುಲ್ನೆಸ್. ಕ್ಯಾನ್ ಐ ಹಿಯರ್ ಎನ್ ಆಮೆನ್? ರೈಟ್? ಅದೇ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ವಿಶ್ವಾಸಿಗಳಾಗಿ ಸೇವಕರಾಗಿ ಇರಲಿ. ನನ್ನ ಒಂದು ಪ್ರಾರ್ಥನೆ ಏನಾಗಿತ್ತಂದರೆ, ನಮ್ಮ ಸಭೆಯ ಮೇಲೆ ಒಂದು ಅಭಿಷೇಕ ಇದೆ, ಅಪೊಸ್ತಲರ ಅಭಿಷೇಕ. ನಾನು ಎಲ್ಲಿ ಹೋದರೂ ಸೇವಕರನ್ನು ಎಬ್ಬಿಸುವ ಒಂದು ಅಭಿಷೇಕ ನನ್ನಲ್ಲಿ ಇದೆ ಪ್ರಿಯರೇ. ನೂರಾರು ಸಾವಿರಾರು ಜನರನ್ನು ದೇವರು ನಮ್ಮ ಸೇವೆಯ ಮೂಲಕ ಎಬ್ಬಿಸ್ತಾ ಇದ್ದಾರೆ. ಸಾಂಗ್ಲಿಯಲ್ಲಿ ಬರೋ ತಿಂಗಳು ನಾವು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೇವೆ. ಆ ಪಾಸ್ಟರ್ ಫೋನ್ ಮಾಡ್ದ, ಪಾಸ್ಟರ್ ಜಿ ಆಪ್ಕೋ ಆನ್ ಆಯಿ ಹೇ. ನಾನು ಹೇಳಿದೆ, ಇಲ್ಲಪ್ಪ ನನ್ನ ಡೇಟ್ಸ್ ಇಲ್ಲ ಬರಲ್ಲ ಅಂತ ಹೇಳಬೇಡ ಅಣ್ಣ, ಇವತ್ತು ನಾನು ಸೇವೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ, 15-20 ಇಯರ್ಸ್ ಬ್ಯಾಕ್ ನೀವು ಕೊಲ್ಲಾಪುರ್ಗೆ ಒಂದು ಸೆಮಿನಾರ್ಗೆ ಬಂದಿದ್ದೀರಿ. ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೆ, ವಾಕ್ಯ ಕೇಳಿದೆ, ನಿಮ್ಮ ವಾಕ್ಯ ಕೇಳಿ ನಾನು ರಾಜೀನಾಮೆ ಕೊಟ್ಟು ಇವತ್ತು ಸೇವೆಯಲ್ಲಿ ಅನೇಕ ಸೇವೆ ಮಾಡ್ತಾ ಇದ್ದೇನೆ, ನೀವು ಬರಲೇಬೇಕು. ನಾನು ಸೇವೆಗೆ ಬಂದಾಗೆ ನೂರಾರು ಸಾವಿರಾರು ಜನ ಬರಬೇಕು, ಸಾಕ್ಷಿ ಕೇಳಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದೆ. ಆಮೇನ್. ಆ ಒಂದು ಅಭಿಷೇಕ ನಮ್ಮ ಸಭೆಯ ಮೇಲೆ ಬರಬೇಕು ಪ್ರಿಯರೇ. ಒಂದು ಕಡೆ ವಿಶ್ವಾಸಿಗಳು ಹೆಚ್ಚಾಗಬೇಕು, ಇನ್ನೊಂದು ಕಡೆ ಸೇವಕರು ಎಬ್ಬಿಸಲ್ಪಡಬೇಕು. ನಂಬಿಕೆ ಇರೋರೆಲ್ಲರೂ ಜೋರಾಗಿ ಆಮೇನ್. ಆದರೆ ಇದು ಜರುಗಬೇಕಂತ ಹೇಳಿದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚಿಕರವಾಗಿ ನಾವು ಜೀವಿಸಬೇಕು, ಆತನ ಕರೆಗೆ ಮೆಚ್ಚಿಕರವಾಗಿ ಜೀವಿಸಬೇಕು. ಯಾಕಂದರೆ ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿದ್ದಾನೆ, ಸಂಕಲ್ಪದ ಪ್ರಕಾರ ನಮ್ಮನ್ನು ಕರೆದಿದ್ದಾನೆ. ಎಲ್ಲರೂ ಹೇಳ್ರಿ, ನಮ್ಮನ್ನು ಕರೆದಿದ್ದಾನೆ. ಸ್ವಲ್ಪ ಉತ್ಸಾಹದಿಂದ ಹೇಳ್ರಿ, ನಮ್ಮನ್ನು ಕರೆದಿದ್ದಾನೆ. ಈಗ ಹೇಳ್ರಿ, ನನ್ನನ್ನು ಕರೆದಿದ್ದಾನೆ. ಸೈಲೆನ್ಸ್. ಕರೆದಿದ್ದಾನೆ. ಏನು ಮಾಡ್ತಾ ಇದ್ದಿ ದೇವರಿಗಾಗಿ? ಕುಟುಂಬಕ್ಕಾಗಿ ಅಲ್ಲ. ಅಣ್ಣ ನಾನು ಸಭೆಗೆ ಬರ್ತೇನೆ, ಅದು ದೇವರಿಗಾಗಿ ಅಲ್ಲ, ನಿನಗಾಗಿ. ಕಾಣಿಕೆ ಕೊಡ್ತಾ ಇದ್ದೀನಿ, ದೇವರಿಗಾಗಿ ಅಲ್ಲ, ಕೊಟ್ಟವನ ಆಶೀರ್ವಾದ ಹೊಂದುತ್ತಾನೆ. ದೇವರಿಗೆ ನಮ್ಮ ಹಣದ ಅವಶ್ಯಕತೆ ಇಲ್ಲ. ವಾಟ್ ಆರ್ ಯು ಡೂಯಿಂಗ್ ಫಾರ್ ದ ಲಾರ್ಡ್? ದಿಸ್ ಎಂಟೈರ್ ಲೈಫ್ ಈಸ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅನೇಕ ಸಲ ಕೆಲವರು ಹೇಳ್ತಾರೆ, ನಾನು ಇಷ್ಟು ಪ್ರಯಾಣ ಮಾಡಿದರೆ, ಜನರು ಹೇಳ್ತಾರೆ, ಅಣ್ಣ ಇಷ್ಟು ಪ್ರಯಾಣ ಮಾಡಬೇಡ. ನಿಮಗೆ ಗೊತ್ತಿರ್ಬೋದು, 2 ಸಲ ನನಗೆ ಹಾರ್ಟ್ ಅಟ್ಯಾಕ್ ಆಗಿದರೆ ಪ್ರತಿ ಸಲ ದೇವರು ನನ್ನನ್ನು ಕಾಪಾಡಿದ್ದಾನೆ ಪ್ರಿಯರೇ. ಎಲ್ಲರೂ ಹೇಳಿ, ಸ್ವಲ್ಪ ಸ್ಲೋ ಮಾಡು ಶ್ರೀನಿ ಅಂತ. ಆಕ್ಸಿಲರೇಟರ್ ಇನ್ನೂ ಒತ್ತಿದೆ ನಾನು. ಇರೋದೊಂದೇ ಜೀವನ, ಇದು ಯೇಸುಗಾಗಿ. ಆಮೆನ್. ಯಾವತ್ತು ಯಾವ ವಿಷಯಕ್ಕೂ ನಾವು ಹೆದರಲಿಲ್ಲ, ಯಾವ ವಿಷಯಕ್ಕೂ ಸ್ಲೋ ಕೂಡ ಹಾಕಲಿಲ್ಲ. ರಾಮಬಾಬಣ್ಣ ಯಾವಾಗಲೇ ಹೇಳ್ತಾನೆ, ನನ್ನ ಗಾಡಿಗೆ ರಿವರ್ಸ್ ಗೇರ್ ಇಲ್ಲ, ಬ್ರೇಕ್ ಇಲ್ಲ ಅಂತ, ಸೇವೆಯ ಗಾಡಿಗೆ. ನಾನು ಆಮೇನ್ ಅಂತ ಹೇಳಿದೆ. ಯಾವುದೇ ಸವಾಲು ಬರಲಿ, ಎಲ್ಲೇ ದೇವರು ಕರ್ಕೊಂಡು ಹೋಗಲಿ, ನಾವಲ್ಲಿದ್ದೇವೆ ಪ್ರಿಯರೇ. ಯಾಕೆ? ಆ ಸೇವೆಯ ಭಾರ ಇದೆ, ಆ ಸೇವೆಯ ದರ್ಶನ ಇದೆ. ಬೇರೆ ನಾವು ಪರಿಶುದ್ಧರಾಗಿ ದೇವರಿಗೆ ಮೆಚ್ಚಿಕರವಾಗಿ ಇರುವುದು ಮಾತ್ರ ಅಲ್ಲ, ಆ ಕರೆಗೆ ನಾವು ಯೋಗ್ಯರಾಗಿ ನಡೆಯಬೇಕು. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಳ್ಳುತ್ತೇನೆ. ನಾನು ದುಬಾಯಲ್ಲಿ ಇಂಟರ್ನ್ಯಾಷನಲ್ ಚರ್ಚಿನ ಸಭಾಪಾಲಕನಾಗಿದ್ದೇನೆ. ನನಗೆ ದುಬಾಯಲ್ಲಿ ನಾನು ಕಾರ್ ನಡೆಸುವಾಗ ನಿಮಗೆಲ್ಲರಿಗೆ GPS ಇದ್ದಂಗೆ ನನಗೆ ನನ್ನ ಹೆಂಡ್ತಿನೇ. ದಾರಿಗಳು ಗೊತ್ತಿಲ್ಲ ನನಗೆ. ಅವಳು ಹೇಳಿದರೆ ರೈಟಿಗೆ ತಿರುಗು, ಲೆಫ್ಟಿಗೆ ತಿರುಗಂದ್ರೆ ನಾನು ತಿರುಗ್ತಿರ್ತೇನೆ. ಯಾಕಂದರೆ ಭಾಳ ವಿಧೇಯನಾದ ಒಂದು ಗಂಡ ನಾನು. ಒಳ್ಳೆಯವನು ನಾನು. ಆಮೇಲೆ ಹೇಳ್ರಿ,
ನಾನು ಎಷ್ಟು ಒಳ್ಳೆಯವನಂತ ನೋಡಿ ನಮ್ಮ ಮಾವ 2ನೇ ಮಗಳನ್ನ ಕೂಡ ಬಳ್ಳಾರಿಗೆ ಕೊಟ್ಟ, ಅದೇ ಸಭೆಗೆ ಕೊಟ್ಟ. ಅಂದರೆ ನಾನು ಎಷ್ಟು ಒಳ್ಳೆ ಸಾಕ್ಷಿ ಇಟ್ಟಿರ್ಬೇಕಲ್ಲ. ಆಮೇಲೆ ಹೇಳ್ರಿ, ಸ್ವಲ್ಪ ಶುಭ್ರ ಕೇಳಲಿ. ಯಾಕೆ ಸ್ನೇಹ ನನಗೆ ದಾರಿ ಹೇಳ್ತಾರೆ ಅಂದರೆ, ನಾನು ದುಬೈಯಲ್ಲೇ ಇರಲ್ಲ, ಹೆಸರು ನಾನು ದುಬೈಯಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರತಿ ಸಲ ಪ್ರಯಾಣ ಪ್ರಯಾಣ ಪ್ರಯಾಣ, ಆರಾಮಿನ ಜೀವನ ಆಗಲ್ಲ ನನಗೆ. ಯಾರು ಹೇಳ್ತಾರೆ ನನಗೆ ಆಫ್ರಿಕಾಕ್ಕೆ ಹೋಗಂತ? ಯಾರನ್ನು ಹೇಳ್ತಾರೆ ನನಗೆ? ಯಾರು ಹೇಳಲ್ಲ. ಹೋಗಿಲ್ಲ ಅಂದರೆ ಹೊಡಿತಾರಾ? ಹೊಡಿಯಲ್ಲ. ನನಗೆ ಬೇಡ ಅಂದರೆ ಬೇಡ ನನಗೆ. ಇಫ್ ಐ ಡೋಂಟ್ ವಾಂಟ್, ಐ ಡೋಂಟ್ ವಾಂಟ್. ಐ ಡೋಂಟ್ ಗೋ ದೇರ್ ಬಿಕಾಸ್ ಐ ಆಮ್ ಇನ್ವೈಟೆಡ್. ಐ ಆಮ್ ನಾಟ್ ಗೋಯಿಂಗ್ ಟು ನೇಪಾಲ್ ಬಿಕಾಸ್ ದೇ ಇನ್ವೈಟೆಡ್ ಮೀ. ಗಾಡ್ ಸ್ಪೋಕ್. ನೇಪಾಲ್ ಕತೆ ಇನ್ನೊಂದು ದಿವಸ ನಾನು ಹೇಳ್ತೇನೆ. ಪ್ರತಿಯೊಂದು ಸೇವೆಯಿಂದ ಒಂದು ಪ್ರಕಟಣೆ ಇದೆ, ಒಂದು ಸಾಕ್ಷಿ ಇದೆ ಪ್ರಿಯರೇ. ದೇವರು ಮಾತನಾಡ್ತಾನೆ. ನನಗೆ ಆರಾಮಾಗಿ ಕುಂದ್ರಕ್ಕಾಗಲ್ಲ. ಬೇಕಂತ ಹೇಳಿದರೆ ಏನು ಬೇಡ, ದುಬೈಯಲ್ಲಿ ಆರಾಮಾದ ಜೀವನ, ಒಳ್ಳೆ ಮನೆ, ಒಳ್ಳೆ ಕುಟುಂಬ, ಒಳ್ಳೆ ಸಭೆ, ಬೇಡನೇ ಬೇಡ ನಮಗೆ. ಸೇವೆ ಮಾಡ್ತಾ ಇದ್ದೇನೆ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿದೆ, ನಾನು ಕೂಡ ವಾಕ್ಯ ಹೇಳಿದೆ ಅಂತ ಜೀವನ ನಮಗೆ ಬೇಕಾ? ಆ ಕರೆಗೆ ಯೋಗ್ಯನಾಗಿ ನಾನು ನಡೆಯಬೇಕು. ಆಮೇನ್. ಆ ಕರೆಗೆ ನಾವು ಯೋಗ್ಯರಾಗಿ ನಡೆಯಬೇಕು. ಒಂದು ಉದಾಹರಣೆ ಹೇಳಿ ನಾನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ ಪ್ರಿಯರೇ. ಆದಿಕಾಂಡ 39ನೇ ಅಧ್ಯಾಯ. ಇಲ್ಲಿ ನಾವು ವಚನವನ್ನು ಓದುವಕ್ಕಿಂತ ಮುಂಚೆ ಇಲ್ಲಿ ಯೋಸೇಫನು ಆತನು ಪೋತಿಫರ್ ಮನೆಯಲ್ಲಿ ಇರುವಾಗ ಆ ಸ್ತ್ರೀ ಅವನನ್ನು ಪ್ರತಿದಿನ ಶೋಧಿಸುತ್ತಾಳೆ. ಯೋಸೇಫನೇ ನೀನು ನನ್ನ ಜೊತೆ ಬಾ ಅಂತ. ಆಗ ಯೋಸೇಫನು ಏನು ಹೇಳ್ತಾನೆ ಆ ಸ್ತ್ರೀಗೆ? ನಮ್ಮೆಲ್ಲರಿಗೆ ಗೊತ್ತಿರುವ ಈ ವಾಕ್ಯನೇ 10ನೇ ವಚನ ಓದೋಣ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಹಾಲೆಲೂಯಾ. ಎಲ್ಲರೂ ಹೇಳಿ, ಒಪ್ಪಿಕೊಳ್ಳಲಿಲ್ಲ. ಆಮೆನ್. ನಾನು ಕನ್ನಡ ಕಲಿತಾ ಇದ್ದೇನೆ, ರೈಟ್. ಆತನ ಏನು ಮಾಡ್ದ? ಒಪ್ಪಿಕೊಳ್ಳಲಿಲ್ಲ. ಅಂದರೆ ಶೋಧನೆ ಪ್ರತಿದಿನ ಬರ್ತದೆ, ಎಲ್ಲರಿಗೆ ಬರ್ತದೆ. ಹೇಳ್ರಿ, ಎಲ್ಲರಿಗೆ ಬರ್ತದೆ, ಪ್ರತಿದಿನ ಬರ್ತದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಯೋಸೇಫನ್ ಏನು ಮಾಡ್ದ? ಒಪ್ಪಿಕೊಳ್ಳಲಿಲ್ಲ ಅಂತೆ. ಪ್ರತಿದಿನ ಹೇಳಿದ್ಲು ಇಲ್ಲ ಇಲ್ಲ ಇಲ್ಲ. ಎಲ್ಲರೂ ಹೇಳ್ರಿ ಇಲ್ಲ. ಎಲ್ಲರೂ ಹೇಳ್ರಿ ಇಲ್ಲ. ಇಲ್ಲ ಹೇಳುವುದು ಸುಲಭ. ಇಲ್ಲಿ ಯೋಸೇಫನ್ ಏನು ಹೇಳ್ದ? ಇಲ್ಲ ಅಂದ. ಅದಕ್ಕಾಗಿ ಮಾತ್ರ ಚಪ್ಪಾಳೆ ತಟ್ಟಬಾರ್ದು ನಾವು. ಯಾಕಂತ ಹೇಳಿದರೆ, ನನ್ನ ಒಂದು ಶಾಲೆಯ ಸಾಕ್ಷಿ ಏನಂತ ಹೇಳಿದರೆ, ನನ್ನ ಎಕ್ಸಾಮಿನೇಷನ್ ರಿಸಲ್ಟ್ ಎದ್ರ ಮೇಲಪ್ಪ ಆಧಾರಗೊಳ್ತಿತ್ತಂದರೆ, ಅವತ್ತು ಪರೀಕ್ಷೆ ಬರೆಯುವಾಗ ಯಾರು ಸೂಪರ್ವೈಸರ್ ಬರ್ತಾರೋ ಅದ್ರ ಮೇಲೆ ಆಧಾರ ನಮ್ಮದು. ನಾವು ಪಾಸ್ ಆ ಫೇಲ್ ಹೆಂಗೆ ಹೇಳ್ತಿದ್ದೀವಿ? ರಿಸಲ್ಟ್ ಬರೋ ಮುಂಚೆನೇ ಹೇಳ್ಬಿಡ್ತಾ ಇದ್ವಿ. ಹೆಂಗ ಅಂದರೆ, ಯಾರಪ್ಪ ನಮ್ಮ ಕ್ಲಾಸಲ್ಲಿ ಇವತ್ತು ಸೂಪರ್ವೈಸಿಂಗ್. ಕೆಲವರು ಟೀಚರ್ಗಳು ಕಾಪಿ ಹೊಡೆಯೋಕ್ಕೆ ಬಿಡೋಂಗಿಲ್ಲ, ಕಠಿಣರು. ಫುಲ್ಲು ಹಿಂಗೆ ತಲೆಯಿಂದ ಕಾಲವರೆಗೆ ಏರ್ಪೋರ್ಟ್ ಥರ ಚೆಕಿಂಗ್ ಮಾಡಿ ಕುಂದಿರಿಸ್ತಿದ್ರು. ಅದು ಅವ್ರಿಗೆ ಗೊತ್ತು ಯಾರು ಕಾಪಿ ಹೊಡಿತಾನೆ ಅಂಥೇಳಿ. ಅವ್ರು ಬಂದರೆ ನಮಗೆ ಗೊತ್ತು, ಹೇಳ್ಬಿಡ್ತಿದ್ವಿ ಎಲ್ಲರ ಫ್ರೆಂಡ್ಸ್ ಹತ್ರ, ಇವತ್ತು ಫೇಲಲ್ಲೇ ನಾವೆಲ್ಲರ ಅಂತ. ಪರೀಕ್ಷೆ ಬರೆಯೋದೇ ಬೇಡ ನಾವು. ಆದರೆ ಕೆಲವು ಟೀಚರ್ಗಳು ಭಾಳ ಒಳ್ಳೆಯವರಿದ್ದರು. ಸೀರಿಯಸ್ಲಿ, ಐ ಹ್ಯಾಡ್ ಸಮ್ ಟೀಚರ್ಸ್ ಲೈಕ್ ದಿಸ್. ಬಂದು ಕ್ಲಾಸಲ್ಲಿ ಕುಂತು, ರೇ ಕಾಪಿ ಕೊಟ್ಟಂಡ್ರೆ నేను వాకిల్ కట్ట ఉంటాను, ఆ ಹೆಡ್ ಮಾಸ್ಟರ್ ವಸ್ತೆ నేను మీకు చెప్తానంತೇಳಿ. ಆ ಟೀಚರಲ್ಲಿ ಬಂದರೆ ನಮಗೆ ಹಬ್ಬ, ಇವತ್ತು 90% ಗ್ಯಾರಂಟಿ. ಅಲ್ಲೆಲ್ಲೂಯಾ. ಆ 2ನೇ ಟೀಚರ್ ಬಂದಾಗ ಯಾವ ಮಕ್ಕಳು ಕಾಪಿನೇ ಹೊಡೆಯಂಗಿಲ್ಲ. ಕೆಲವರು ಇರ್ತಾರಲ್ಲ ಒಳ್ಳೆ ಹುಡುಗರು ಶಾಲೆಯಲ್ಲಿ, ನಾನು ಹಂಗೆ ಇರಲಿಲ್ಲ, ರೈಟ್. ಅವರು ಕೂಡ ಯಾಕಂದ್ರೆ ಆ ಟೀಚರ್ ಬಂದಂತ ಕಾಪಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ನನಗೆ ಆಶ್ಚರ್ಯ, ಯಾಕಪ್ಪ ಹೊಡಿತಾನಂದರೆ ಸಿಗೆ ಬೀಳಲ್ಲ ಅಂತ. ಅಂದರೆ ಸಿಗೆ ಬೀಳಲ್ಲ ಅಂತ ಒಂದು ಧೈರ್ಯ ಸಿಕ್ಕರೆ ಕಾಪಿ ಹೊಡೆಯದೇ ಇರೋ ವ್ಯಕ್ತಿ ಕೂಡ ಕಾಪಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅಂದರೆ ಇವತ್ತುವರೆಗೆ ಆತ ಯಾಕಪ್ಪ ಕಳ್ತನ ಮಾಡಿಲ್ಲ ಅಂದರೆ ಸಿಗೆ ಬೀಳ್ತೇನೆ ಅನ್ನೋ ಒಂದು ಭಯದಿಂದ. ಅವನೇನು ನೀತಿವಂತನಂತೇಳಿ ಕಾಪಿ ಹೊಡೆಯಲಿಲ್ಲ ಅಂತ ಅಲ್ಲ. ಅಂದರೆ ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಮಾಡುವ ಕೆಲಸಗಿನ ಯಾಕೆ ಅದನ್ನು ಮಾಡುತ್ತಾ ಇಲ್ಲ ಆ ಕಾರಣ ಬಹಳ ಪ್ರಾಮುಖ್ಯ. ಇಲ್ಲಿ ಯೋಸೆಫ್ ಇಲ್ಲ ಅಂತ ಹೇಳ್ದ. ಯಾಕೆ ಇಲ್ಲ ಅಂದ? ಬೇಡ, ಮತ್ತೆ ನಿನ್ನ ಗಂಡನನ್ನು ಹಿಡಿದ್ರೆ ಜೈಲಿಗೆ ಹಾಕ್ಬಿಡ್ತಾನಂತ ಹೇಳಿದ್ನ.
ಕಾರಣ ಏನಕ್ಕೆ ಬೇಡ ಅಂದ? ಬೇಡಮ್ಮ ನನ್ನ ಉದ್ಯೋಗ ಹೋಗ್ಬಿಡ್ತತ್ ಅಂತ ಹೇಳಿದ್ನ? ಬೇಡಮ್ಮ ಕಾಪಿ ಹೊಡೆದ್ರೆ ಸಿಗೆ ಬೀಳ್ಬಿಡ್ತೇನೆ ಅಂತ ಹೇಳಿ ಕಾಪಿ ಹೊಡೆಯಲಿಲ್ಲನ? ಮುಂದೆ ಹೋದ ಏನಕ್ಕಿಲ್ಲ ಅಂತ ಹೇಳ್ದ. ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ 10ನೇ ವಚನ 39:10 ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ 9th verse 39:9 I'm sorry. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು. ದೇವರಿಗೆ ವಿರುದ್ಧವಾಗಿ. ಎಲ್ಲರೂ ಹೇಳ್ರಿ ದೇವರಿಗೆ. ವಾಟ್ ರಿಯಲಿ ಟಚಸ್ ಮೈ ಹಾರ್ಟ್, ನನ್ನ ಹೃದಯದಲ್ಲಿ ಅವನು ಇಲ್ಲ ಅಂದ ಅಥವಾ ಹೌದು ಅಂದ ಅದಲ್ಲ ಪ್ರಾಮುಖ್ಯ, ಯಾವ ಕಾರಣಕ್ಕಾಗಿ ನಾನು ಮಾಡಲ್ಲ ಅಂತ ಹೇಳಿದ. ಕ್ರೈಸ್ತವ ಜೀವಿತದಲ್ಲಿ ನಾವು ಏನು ಮಾಡುತ್ತಾ ಇದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಯಾಕೆ ಮಾಡ್ತಾ ಇದ್ದೇವೆ, ಯಾರಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ, ಯಾರಿಗಾಗಿ ನಾನು ಇದನ್ನು ಮಾಡುತ್ತಾ ಇಲ್ಲ ಅಂತ ನಿರ್ಧಾರ ಮಾಡುವುದು ಒಂದೇ ಕಾರಣ, ಅದು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆಫೀಸ್ಗಳಲ್ಲಿ ಇದ್ದಾಗ ಪಾಸ್ಟರ್ ಇರಲ್ಲ, ನಾವು ಸ್ಕೂಲ್ ಕಾಲೇಜ್ಗಳಲ್ಲಿದ್ದಾಗ ಸೇವಕರು ಯಾರಿರಲ್ಲ. ಯೋಸೇಫನ ಅವಳ ಹತ್ರ ಒಬ್ಬಳೇ ಇದ್ದ ರೀತಿಯಲ್ಲಿ ಒಬ್ಬಂಟಿಗರಾಗಿದ್ದಾಗ ಶೋಧನೆ ಬರ್ತದೆ. ಆದರೆ ಆತನ ದೇವರ ಒಂದು ಜ್ಞಾನವನ್ನು ಇಟ್ಟುಕೊಂಡು, ಸ್ತ್ರೀಯೇ ನೀನು ಕರಿತಾ ಇದ್ದಿ, ಅದು ನನ್ನ ಶರೀರಕ್ಕೆ ಮೋಹವಾಗಿ ಇರಬಹುದು, ಆದರೆ ನನ್ನ ದೇವರ ವಿರುದ್ಧ ನಾನು ಪಾಪ ಮಾಡಲ್ಲ ಅಂತ ಅಲ್ಲಿ ದೇವರಿಗೆ ಯೋಗ್ಯನಾಗಿ ಜೀವಿಸಿ ಬೇಡ ಅಂತ ಹೇಳಿದ ಪ್ರಿಯರೇ. ಅದು ನಿಜವಾದ ರೀತಿಯಲ್ಲಿ ದೇವರಿಗೆ ಯೋಗ್ಯರಾಗಿ ನಡೆಯುವುದು. ಯಾರು ಇಲ್ಲದ ಸಮಯದಲ್ಲಿ ಪರಿಶುದ್ಧರಾಗಿರಬೇಕು. 4 ಜನ ಇದ್ದಾಗ ನಾವು ಪಾಪ ಮಾಡ್ತೇವಾ? ಮಾಡಲ್ಲ. ಇವಾಗ ಟಿ ವಿ ನೋಡ್ತಾ ಇದ್ದೆ, ಯಾವುದೋ ಒಂದು ಸೀರಿಯಲ್ ಬಂದು ಹೇಳ್ದನಗ, ಅಮ್ಮ ಪಾಸ್ಟರ್ ಹೊಚ್ಚೆ ಅಂದರೆ ಏನು ಮಾಡ್ತೀವಿ, ಲಟಕ್ಕಂತ ಆಫ್ ಮಾಡಿ ಓ ಸಣ್ಣ. ಯಾಕೆ ಭಯ? ಯಾಕೆ ಭಯ? ಪಾಸ್ಟರ್ ಬಂದುಬಿಟ್ರೆ ಯಾಕೆ ಇದ್ದಿತ್ತು ಬಿಡು ಅಂತೇಳಿ, ರೈಟ್? ಯಾಕೆ? ಎರಡನೇದು ಹೇಳಿ ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ನಮ್ಮ ಒಂದು ಕರೆ, ಒಂದು ಕಡೆ ರಕ್ಷಣೆ, ಇನ್ನೊಂದು ಕಡೆ ನಮ್ಮ ಕರೆ. ರಕ್ಷಣೆಯಿಂದ ನಮಗೆ ದೇವ ಮಕ್ಕಳಾದೆವು, ಕರೆಯಿಂದ ದೇವ ಉದ್ದೇಶ ನಮ್ಮ ಜೀವಿತದಲ್ಲಿ ಬಂದಿದೆ. ಆ ಒಂದು ದೇವರ ಉದ್ದೇಶ ನಮಗೆ ತಿಳುವಳಿಕೆ ಇದ್ದರೆ, if we are walking with the knowledge of the purpose of God, I challenge you, we will not neglect our lives. ನಮ್ಮ ಜೀವನದಲ್ಲಿ ಆ ದೇವ ಉದ್ದೇಶ, ಅದರ ಜ್ಞಾನ ಇದ್ದರೆ ಆಟೋಮ್ಯಾಟಿಕ್ಕಾಗಿ ನಾನು ಹೇಳ್ತೇನೆ, ನಾನು ಅಲಾರಾಮ್ ಇಡ್ತೇನೆ ಪ್ರಾರ್ಥನೆಗಾಗಿ ಎದ್ದೇಳಬೇಕಂತೇಳಿ. ಇಷ್ಟು ಪ್ರಯಾಣ, ಬೇರೆ ಬೇರೆ ಸಮಯ, ದೇಶಗಳು, ಇವತ್ತು ಇಲ್ಲಿದ್ದರೆ ನಾಳೆ ಈ ಬರೋ ತಿಂಗಳಲ್ಲಿ 3-4 ದೇಶದಲ್ಲಿ ನಾನು ಇರ್ತೇನೆ. ಮಲಗಬೇಕು, ಎದ್ದೇಳಬಾರ್ದು ಅಂತೇಳಿ ಅಲಾರಾಮ್ ಲೇಟ್ ಇಟ್ಟರೆ ಆ ದೇವರಲ್ಲಿರುವ ಹಸಿವು, ಆ ದೇವರ ಸೇವೆಯಲ್ಲಿರೋ ಹಸಿವು ಅನೇಕ ಸಲ, ಪ್ರತಿ ಸಲ ಅಲಾರಾಮ್ಕಿನ ಮುಂಚೆ ಎದ್ದು ನಾನು ಪ್ರಾರ್ಥನೆಯಲ್ಲಿರ್ತೇನೆ ಪ್ರಿಯರೇ. ಅಲಾರಾಮ್ ನೆವರ್ ವೇಕ್ಸ್ ಮೀ ಅಪ್, ಐ ವೇಕ್ ಅಪ್ ದಿ ಅಲಾರಾಮ್. ನ್ಯಾಚುರಲಿ ಐ ಆಮ್ ನಾಟ್ ಅನ್ ಅರ್ಲಿ ರೈಸರ್. ಸ್ವಾಭಾವಿಕವಾಗಿ ನನಗೆ ಬೆಳಗ್ಗೆ ಎದ್ದೊಳೋದಂದರೆ ಇಷ್ಟ ಇಲ್ಲ. ಆದರೆ ಆ ದೇವರಲ್ಲಿರುವ ಹಸಿವು, ಆ ದೇವ ಸೇವೆಯಲ್ಲಿರುವ ಹಸಿವು, ನಾನು ಬೇರೆ ಎದ್ದು ಪ್ರಾರ್ಥನೆ ಮಾಡೋದಲ್ಲ. ಟಿ ವಿ ನೋಡ್ತಾ ಇರ್ತಾರೆ, ನ್ಯೂಸ್ ನೋಡ್ತಾ ಇರ್ತಾರೆ, ನನಗೆ ಒಂಥರ ಚಿರ್ಪಿರಾಗ್ತದೆ. ಯಾಕೆ? ವ್ಯರ್ಥ. ನಾನು ಯಾವಾಗಲೂ ಏನು ಪ್ರಯೋಜನ ಅದನ್ನೆಲ್ಲ ನೋಡಿ, ಅದರ ಬದಲು ನಾನು ಕುಂತು ಮಲಗ್ಬೋದು, ನಿದ್ದೆ ಮಾಡಿ ತಂದ್ರಸಾದರೆ ಇನ್ನೂ ಹೆಚ್ಚು ಸೇವೆ ಮಾಡಬಹುದು, ಅಥವಾ ಪ್ರಾರ್ಥನೆ ಮಾಡಬಹುದು, ಅಥವಾ ಸೇವೆಯ ಬಗ್ಗೆ ಕಲಿಯಬಹುದು, ವಾಕ್ಯವನ್ನು ಓದಬಹುದು. ಯಾಕೆ? ಒಂದೇ ಜೀವನ ಇದೆ ಪ್ರಿಯರೇ ನಮಗೆ. ಇವತ್ತಿದ್ದೀವಿ, ನಾಳೆ ಹೋಗ್ತೇವೆ ಅನ್ನೋ ಒಂದು ತಾತ್ಕಾಲಿಕ ಜೀವಿತದಲ್ಲಿ ನಾವಿದೆ. ವಾಗ್ದಾನ ಇದೆ, ಸಮೃದ್ಧಿಯಾದ ಜೀವನ ಇದೆ ಅಂತೇಳಿ. ಆದರೆ ನಾವು ನಾಳೆ ಇಲ್ಲ ಅಂಥೇಳಿ ಇವತ್ತು ಜೀವಿಸಿ, ಇವತ್ತು ನಾವು ದೇವರಿಗಾಗಿ ಜೀವಿಸಬೇಕು.
ಆ ಒಂದು ಹಸಿವು ಬಂದರೆ, ಐ ಆಮ್ ಚಾಲೆಂಜಿಂಗ್ ದ ಚರ್ಚ್, ಈ ಒಂದು ಕರೆಗೆ ಯೋಗ್ಯರಾಗಿ ನಡಿ ಅಂಥೇಳಿ ಸಭಾಪಾಲಕರಿಗೆ ಕೊಟ್ಟಿರುವ ವಾಕ್ಯ ಅಲ್ಲ, ಸಭಿಕರಿಗೆ ಪೌಲನು ಬರೆದ ಒಂದು ವಾಕ್ಯ. ಯೋಗ್ಯರಾಗಿ ಆ ಕರೆ, ದೇವರನ್ನು ಕರೆದಿದ್ದಾನೆ ಅಂದರೆ ಆಟೋಮ್ಯಾಟಿಕ್ ಎಲ್ಲ ಬದಲಾವಣೆ ಆಗ್ತದೆ ಪ್ರಿಯರೇ. ನಾನು ಅನೇಕ ವರ್ಷಗಳಿಂದ ಒಬ್ಬ ಮಾರ್ವಾಡಿಯನ್ನು ಕಲೀಲಿಕ್ಕೆ ಹೋಗಿದ್ದೆ, ಹಾಲ್ ಬುಕ್ ಮಾಡಲಿಕ್ಕೆ. ಬೆಳಿಗ್ಗೆ ಹೋದೆ, ಆತನಿಗೆ ನಾನು ಒಳ್ಳೆ ಪರಿಚಯನೇ, ನಾನು ಹೋಗಿದ್ದೇನೆ. ಹಿರಿಯ ಸಭಾಪಾಲಕ ಬಂದು ಮನೆವರೆಗೆ ಕರೀತಾನೆ ಅಂತ ಹೇಳಿದರೆ ಕುಂದ್ರಿಸಿದ್ರು. 1.5 ತಾಸುವರೆಗೆ ಹೊರಗೆ ಬರಲಿಲ್ಲ. ಭಾಳ ಸಿಟ್ಟಾಯ್ತು ನನಗೆ. ಅವನ ಅಸಿಸ್ಟೆಂಟ್ ಕೇಳಿದೆ, ಕಿಧರೆ ಭೈ ಕಿತ್ನಾ ದೇರ್ ಬಿಟ್ಟಾರೆ? ನೈ ಸರ್, ಆಜ್ ಪೂಜಾ ಹೇ, ಪೂಜಾ ಖತಮ್ ಕರ್ನೆ ತಕ್ ಓ ಸಾಬ್ ನೈ ಆಯೆಂಗೆ ಅಂದ. ನಾವು ಹೇಗಿದ್ದೇವೆ? ನಾವು ಕ್ರೈಸ್ತವರು, ನಾವು ನಿಜವಾದ ದೇವರನ್ನು ಆರಾಧಿಸುವವರು, ಅವರನ್ನು ಸೇವೆ ಮಾಡುವ ಜನರಾಗಿ ನಾವಿರಬೇಕು ಪ್ರಿಯರೇ. ನಮ್ಮ ಅನುಕೂಲತೆಗಳು ಸೇವೆಯನ್ನು ನಿರ್ಧಾರ ಮಾಡಬಾರದು, ನಮ್ಮ ಸೇವೆ ನಮ್ಮ ಅನುಕೂಲತೆಗಳನ್ನು ನಿರ್ಧಾರ ಮಾಡಬೇಕು. ನಂಬಿದವರೆಲ್ಲರೂ ಜೋರಾಗಿ ಆಮೇನ್. ಒಂದು ವಚನ ಓದಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆದಿಕಾಂಡ 45ನೇ ಅಧ್ಯಾಯ. ಇಲ್ಲಿ ಯೋಸೇಫನ ಜೀವಿತದಲ್ಲಿ ಪರಿಶುದ್ಧನಾಗಿದ್ದಾನೆ, ಉತ್ತೀರ್ಣ ಹೊಂದಿದ್ದಾನೆ, ಐಗುಪ್ತದಲ್ಲಿ ಪ್ರಧಾನಿಯಾಗಿ ಅರಸನ ಕೆಳಗಡೆ ಇದ್ದಾನೆ. ಆತನ ಮೇಲೆ ಅರಸನು ಮಾತ್ರ ಅರಮನೆಯಲ್ಲಿದ್ದಾನೆ. ಹೆಂಡತಿ ಇದ್ದಾರೆ, 2 ಮಕ್ಕಳು, ಎಫ್ರಾಹಿಂ, ಮನೇಸೆ, ಎಲ್ಲ ಆಶೀರ್ವಾದ ಹೊಂದಿದ್ದಾನೆ. ಆದರೂ ಆತನ ಅಣ್ಣ ತಮ್ಮಂದಿರು ಬಂದಾಗ ಅವ್ರಿಗೆ ನಾನು ಯೋಸೇಫ್ ಅಂತ ಹೇಳಲಿಲ್ಲ. ಯಾಕೆ? ಇವರೇ ನನ್ನನ್ನು ಗುಲಾಮರಾಗಿ ಮಾರಿದ್ರು, ಇವರೇ ನನ್ನನ್ನು ಕೊಲೆ ಮಾಡಲಿಕ್ಕೆ ಪ್ರಣಾಳಿಕೆ ಹಾಕಿದ್ದಾರೆ ಅಂತೇಳಿ ಆ ಸೇಡಿನಲ್ಲಿ, ಆ ಬಿಟರ್ನೆಸ್ನಲ್ಲಿ ನಾನೇ ಯೋಸೆಫ್ ಅಂತೇಳಿ ಸುಮಾರು 1-2 ವರ್ಷ ಅವರಿಗೆ ಹೇಳಲಿಲ್ಲ. ನಾಟ್ 1 day 2 day, ಫಾರ್ ಮೋರ್ ದೆನ್ 2 years. 2 years he carried the bitterness. ಯಾಕೆ? ಅವರು ತಪ್ಪು ಮಾಡಿದರು, ಸಹಜನೇ. ಆತನನ್ನು ಸೋಲ್ಡ್ ಹಿಮ್, ಮಾರಿದ್ರು. ಆತನನ್ನು ಮಾರಿಬಿಟ್ಟಿದ್ರು. ಅವರು ಕೊಲೆ ಮಾಡಲು ಮೊದಲು ಯೋಚನೆ ಮಾಡಿದರು. ಸರಿ ಅಂಥೇಳಿ ಮಾರಿಬಿಟ್ಟು ಅಲ್ಲಿ ಬಂದು ಗುಲಾಮನ ಆದ ಕಾರಣ ಇವರೇ 2 ವರ್ಷವರೆಗೆ ಅವ್ರಿಗೆ ಹೇಳಿಲ್ಲ ನಾನೇ ಯೋಸೇಫನ್ ಅಂತೇಳಿ. ತಪ್ಪಾದ ಒಂದು ನಿಂದೆ ಹಾಕದ. ಇವರೆಲ್ಲ ಗೂಢಚಾರಿಗಳಂತೇಳಿ ಒಬ್ಬ ತಮ್ಮನನ್ನು ಜೈಲೆಲ್ಲ ಹಾಕದ. ಅಂಥ ಒಂದು ಸೇಡಿನಲ್ಲಿದ್ದಾಗ ಯಾವಾಗ ದೇವರ ಒಂದು ಉದ್ದೇಶ, ಈಗ ದೇವರಿಗಾಗಿ ಪಾಪ ಮಾಡಲಿಲ್ಲ, ಆದರೆ ಉದ್ದೇಶದ ಜ್ಞಾನ ಆದ ಮೇಲೆ ಈ ಕೊಲೆಗಾರನನ್ನು ಅಪ್ಪಿಕೊಂಡ ಪ್ರಿಯರೇ. ಲೆಟ್ ಅಸ್ ರೀಡ್ ಜೆನೆಸಿಸ್ ಚಾಪ್ಟರ್ 45, 45ನೇ ಅಧ್ಯಾಯ. ಲೆಟ್ ಅಸ್ ರೀಡ್ ಫ್ರಮ್ ವರ್ಸ್ 1. 1ನೇ ವಚನದಿಂದ ಓದೋಣ. ರೈಟ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ದೆನ್ ಐ ವಿಲ್ ಲೀಡ್ ಇನ್ ಪ್ರೇಯರ್. ಬೆನ್ಸನ್. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ಯಾಕೆ? ಅವರಿಗೆ ಭಯ. ಅಮ್ಮ, ಇವನು ಯೋಸೇಫ್ ಅಂದ್ರೆ ಇವಾಗ ಕೊಲ್ತಾನೆ. ಯಾಕೆ? 2 ವರ್ಷದಿಂದ ತಪ್ಪು ಬೋಧನೆ ಮಾಡ್ತಾ ಇದ್ದಾನೆ. ನೀವು ಕಳ್ಳರು, ನೀವು ಗೂಢಚಾರಿಗಳಂತೇಳಿ ಸಿಕ್ಕಾಪಟ್ಟೆ ಕಷ್ಟ. ಒಂದು ಕಡೆ ಆಹಾರ ಕೊಡ್ತಾ ಇದ್ದಾನೆ, ಇನ್ನೊಂದು ಕಡೆ ಕಷ್ಟ ಕೊಡ್ತಾ ಇದ್ದಾನೆ. ಮುಂದೆ ಹೋದಮ್ಮ. ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದೇಶಕ್ಕೆ ಬರಬಂದು 2 ವರ್ಷವಾಗಿದೆ ಅಷ್ಟೇ. ಥ್ಯಾಂಕ್ ಯು. ನನ್ನ ಕಡೆ ನೋಡ್ರಿ ಪ್ರಿಯರೇ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ 5 verses. ನನ್ನ ಕಡೆ ನೋಡ್ರಿ. ಇದು ಆಗಲೇ ಅನೇಕ ಸಮಯ ಆಗೋಗಿದೆ.
ಯೋಸೆಫನಿಗೆ ಇವ್ರ ಮೇಲೆ ಒಳ್ಳೆಯ ಉದ್ದೇಶ ಇರಲಿಲ್ಲ. ಒಂದು ಕಡೆ ಆಹಾರ ಕೊಡ್ತಾ ಇದ್ದಾನೆ, ಇನ್ನೊಂದು ಕಡೆ ಜೈಲಲ್ಲಿ ಹಾಕ್ಯಾನೆ, ಇನ್ನೊಂದು ಕಡೆ ತಪ್ಪು ಬೋಧ ನಿಂದನೆ ಹಾಕಿದ್ದಾನೆ. ನಾನೇ ಯೋಸೆಫ್ ಅಂತ 2 ವರ್ಷ ಕಾಲ ಹೇಳಲಿಲ್ಲ. 2 years ಇಡಿಂಟಲ್ಲಿ. ಯಾಕೆ? ಹೃದಯದಲ್ಲಿ ನೋವಿದೆ. ದೇವರಲ್ಲಿ ಪಾಪರಹಿತನಾಗಿದ್ದಾನೆ ಯೋಸೆಫನು ದೇವರಿಗೆ. ಆದರೆ ಈಗ ದೇವ ಉದ್ದೇಶ, ಈ ಜನರು ಯಾರು? ಸಹೋದರರು. ಯೋಸೆಫ್ ಹೋಗಿದ್ದು ಏನಕ್ಕೆ? ಪ್ರಧಾನಿ ಆಗೋದಕ್ಕ ಅಲ್ಲ. ಐಗುಪ್ತನ್ನು ಒಂದು ಗರ್ಭವಾಗಿ ಈ ಜನರಿಗೆ ಸಿದ್ಧ ಮಾಡಬೇಕಾಗಿ ಹೋಗಿದ್ದ ಅವನು. ಒಂದು ವೇಳೆ ಈ ಸಹೋದರನು ಅವನು ಕೊಂದಿದ್ದರೆ ಸಿಟ್ಟಿನಲ್ಲಿ ಏನನ್ನು ಕೊಲ್ತಾ ಇದ್ದ? ದೈವ ಜನರನ್ನು ಮಾತ್ರ ಅಲ್ಲ, ದೇವರ ಉದ್ದೇಶವನ್ನು ಕೊಲ್ತಾ ಇದ್ದ. ಆದರೆ ಯಾವಾಗ ಆ ದೇವರ ಉದ್ದೇಶ, ನೀವು ನನ್ನನ್ನು ಮಾರಿದ್ರಂತ ನೀವು ತಿಳ್ಕೊಳ್ತಾ ಇದ್ದೀರಿ, ನೀವು ನನ್ನನ್ನು ಮಾರಲಿಲ್ಲ, ದೇವರು ನನ್ನನ್ನು ಇಲ್ಲಿ ಕಳಿಸಿದ್ದಾನೆ, ಆ ಒಂದು ಜ್ಞಾನ ಬಂದಿದ್ದೆ ಆ ಸಹೋದರನನ್ನು ಅವನು ಅಪ್ಪಿಕೊಂಡ. ಅಂದರೆ ಅರ್ಥ ಏನಾಗ್ತದೆ ಪ್ರಿಯರೇ? ದೇವರ ಜ್ಞಾನ ಇದ್ದಾಗ ಪಾಪಕ್ಕೆ ಇಲ್ಲ ಅಂದ. ನಾನಿದನ್ನು ಮಾಡಲ್ಲ, ಯಾಕೆ? ದೇವರಿಗಾಗಿ. ಇದನ್ನು ಮಾಡುತ್ತೇನೆ, ಯಾಕೆ? ದೇವ ಉದ್ದೇಶಕ್ಕಾಗಿ. ಎರಡೇ ನಮ್ಮ ಜೀವನದಲ್ಲಿ ನಿರ್ಧಾರ ಮಾಡುವ ಸಂಗತಿಗಳು, ಒಂದು ದೇವರು, ಒಂದು ದೈವ ಉದ್ದೇಶ. ದೇವರಿಗಾಗಿ ಅನೇಕರು ಜೀವಿಸ್ತಾ ಇದ್ದಾರೆ ಪರಿಶುದ್ಧರಾಗಿ, ದೇವರಿಗೆ ಸ್ತೋತ್ರ. ಪಾಪ ಮಾಡಲ್ಲ, ಸಿಗರೆಟ್ ಸೇದಲ್ಲ, ಸರಾಯಿ ಕುಡಿಯಲ್ಲ, ಸಭೆಗೆ ಬರ್ತಾರೆ, ಕಾಣಿಕೆ ಕೊಡ್ತಾರೆ, ಹೋಗ್ತಾರೆ. ಅದೆಲ್ಲ ದೇವರ ಉದ್ದೇಶ ಅಲ್ಲ, ಅದು ದೇವರಿಗೆ ಯೋಗ್ಯರಾಗಿ ನಡೆಯುವುದು. ಸ್ತೋತ್ರ. ಆದರೆ ರಕ್ಷಣೆ ಕೊಟ್ಟಿರುವ ದೇವರು ನಿನ್ನನ್ನು ಕರೆದಿದ್ದಾನೆ. ಈ ಕರೆ ಬಗ್ಗೆ ನೀನು ಏನು ಮಾಡಿದ್ದೀಯ? ಯೋಸೆಫ್ ಏನು ಮಾಡದ? ತನ್ನ ಕೊಲೆಗಾರನನ್ನೇ ಅಪ್ಪಿಕೊಂಡ, ತನ್ನನ್ನು ಮಾರಿದ ಜನರನ್ನೇ ಅಪ್ಪಿಕೊಂಡ. ಯಾಕೆ? ಉದ್ದೇಶಕ್ಕಾಗಿ. ಆ ಉದ್ದೇಶಕ್ಕಾಗಿ ನೀನು ಏನು ಮಾಡಲು ಸಿದ್ಧವಾಗಿದ್ದಿ? ಒಂದು ಪ್ರಾರ್ಥನೆಗೆ ಬಾ ಅಂದರೆ ಅಯ್ಯೋ ಕಷ್ಟ, ಇಡೀ ದಿನ ಕೆಲಸ ಮಾಡಿ ಹೆಂಗ ಬರೋದು ಅಂತೇಳಿ ಅದೇ ಬೇರೆ ವಿಷಯಗಳಿಗೆಲ್ಲ ಹೋಗ್ತೇವೆ. ಯಾರನ್ನ ಮದುವೆ ಕರೆದ್ರೆ ಸೀರೆ ಚೇಂಜ್ ಮಾಡಿಕೊಂಡು ಸೂಟುಗಳು ಹಾಕ್ಕೊಂಡು ಈ ಬಿಸಿಲಿನಲ್ಲಿ ಕೋಟ್ ಹಾಕೊಂಡು ಬೆವರು ಸುರಿಸ್ಕೊಂಡು ಬಿರಿಯಾನಿ ತಿಂದು ಬರ್ತೇವೆ. ತಪ್ಪಂತ ನಾನು ಹೇಳ್ತಾ ಇಲ್ಲ, ಮಾಡಲೇಬೇಕು. ಅದಕ್ಕೆ ಅಂತೇಳಿ ದೇವರು ಒಂದು ಪ್ರಾಮುಖ್ಯವಾಗಿ ಇದನ್ನು ನಿರ್ಲಕ್ಷಿಸಿ ಅನುಕೂಲತೆಗಳಿಂದ ನಾವು ದೇವರನ್ನು ಸೇವೆ ಮಾಡುವುದಾದರೆ ಅದು ದೇವರ ಕರೆಗೆ ಯೋಗ್ಯರಾಗಿ ನಡೆಯುವುದು ಅಲ್ಲನೇ ಅಲ್ಲ ಪ್ರಿಯರೇ. ಇವತ್ತು ನಮ್ಮ ಒಂದು ಸಭೆಯಲ್ಲಿ ದೇವರ ಒಂದು ಕರೆ ಇದೆ. ಮೈ ಪ್ರೇಯರ್ ಇಸ್ ಗಾಡ್ ವಿಲ್ ಸ್ಟರ್ ಅಪ್ ದಟ್ ಅನಾಯಿಂಟಿಂಗ್ ಆಫ್ ರೈಸಿಂಗ್ ಅಪ್ ಸರ್ವೆಂಟ್ಸ್ ಆಫ್ ಗಾಡ್. ಈ ಸಭೆಯಿಂದ ಎಷ್ಟೋ ಸೇವಕರು ಹೋಗಿ ಮಹತ್ಕರವಾಗಿ ಸೇವೆ ಮಾಡ್ತಾ ಇದ್ದಾರೆ, ತೃಪ್ತಿ ಇಲ್ಲ, ಇನ್ನ ಹೆಚ್ಚಿನ ರೀತಿಯಲ್ಲಿ ಎದ್ದೇಳಬೇಕು. ಯೋಸೇಫನ ಜೀವಿತದಲ್ಲಿ ಬೇರೆ ಪಾಪಕ್ಕೆ ಇಲ್ಲ ಅಂದ, ಬೇರೆ ಕನಸಿಗೆ ಅರ್ಥ ಹೇಳಿದ ಅಂತಲ್ಲ, ಇಡೀ ದೇಶಗಳಿಗೆ ಆಶೀರ್ವಾದವಾಗಿ ಆದ ಪ್ರಿಯರೇ. ಯೋಸೇಫ್ ಆಗಬಲ್ಲ, ಪಾಸ್ಟರ್ ಶ್ರೀನಿ ಆಗಬಲ್ಲ ಅಂದರೆ ನೀವು ಕೂಡ ಆಗಲಿಕ್ಕೆ ಸಾಧ್ಯನೇ. ದೇವರಿಗಾಗಿ ಯೋಗ್ಯರಾಗಿ ನಡೆಯಬೇಕು, ದೇವ ಕರೆಗಾಗಿ. ಈ ದೇವ ಕರೆಗೆ ಪ್ರಾರ್ಥನೆಗೆ ನೀವು ಬರ್ತೀರಿ ಆ ಪ್ರೇಯರ್ ಸೆಂಟರ್ಗೆ, ನಿನಗಾಗಿ ಅಲ್ಲ, ನನಗಾಗಿ ಅಲ್ಲ, ಯೇಸುಗಾಗಿ. ಅಣ್ಣ ವೆಹಿಕಲ್ಲೇದು ನಡ್ಕೊಂಡು ಬರೋಣ. ನಾನಿಲ್ಲಿ ಬೆಳಗಲ್ ಕ್ರಾಸಲ್ಲಿ ಇರ್ತಿದ್ದೆ, ಬಳ್ಳಾರಿಯಲ್ಲಿದ್ದಾಗ ಕೋಟೆಯಲ್ಲಿ ಉಪವಾಸ ಪ್ರಾರ್ಥನೆ. ಆ ಟೈಮಲ್ಲಿ ಸೈಕಲ್ ಕೂಡ ಇರಲಿಲ್ಲ, 7 ದಿನ ಉಪವಾಸ ಪ್ರಾರ್ಥನೆ. ಸೀಟ್ ಆಟೋ ಕೂಡ ಹಣ ಇರ್ತಿರಲಿಲ್ಲ. ಇಲ್ಲಿಂದ ಕೋಟೆಗೆ ನಡ್ಕೊಂಡೋಗಿ ವಾಪಸ್ ನಡ್ಕೊಂಡು ಬರ್ತಾಯಿದ್ದೆ ಪ್ರತಿ ದಿನ, ದಿನಕ್ಕೆ 2 ಸಲ. ಯಾಕೆ? ಆ ಹಸುಬಿತ್ತು ದೇವರಿಗೆ ಸೇವೆ ಮಾಡಬೇಕಂತ ಹೇಳಿ. ಗುಡಿ ಗೋಪುರಗಳಿಗೆ 106 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ, ಬೆಟ್ಟಗಳೇರ್ತಾರೆ, ನದಿಗಳಲ್ಲಿ ಡುಬ್ಕಿ ಹೊಡಿತಾರೆ. ನಾವು ನಮ್ಮ ದೇವರಿಗಾಗಿ ಮಾಡೋಕ್ಕಾಗಲ್ಲನ? ಅವ್ರ ಹತ್ರಿಂದ ನಾವು ಕಲಿಬೇಕಾ, ನಮ್ಮ ಹತ್ರಿಂದ ಅವ್ರು ಕಲಿಯಬೇಕಾ ಸೇವೆ ಮಾಡೋದು ಏನಂತ ಹೇಳಿ? ಇದು ಬೇರೆ ಆರಾಧನೆ ಮಾಡುವ ಸಭೆ ಮಾತ್ರ ಬಲ್ಲದೆ, ಪ್ರಾರ್ಥಿಸುವ ಸಭೆ, ಸೇವೆ ಮಾಡುವ ಸಭೆ, ಕೊಡುವ ಸಭೆ, ಹೋಗುವ ಸಭೆಯಾಗಿರಬೇಕು ಪ್ರಿಯರೇ. ಆಮೇನ್. ನಂಬಿದರೆ ಎಲ್ಲರೂ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸ್ತೋತ್ರ ಯೇಸುವೆ. ಹಾಲೆಲೂಯ, ಹಾಲೆಲೂಯ. ಪ್ರತಿಯೊಬ್ಬರು ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಈ ವಾಕ್ಯ ನಾನು ಹೇಳಿದ್ದೇನು ಹೊಸದಾದ ಪ್ರಕಟಣೆ ಅಲ್ಲ.
ಆದರೆ ನಾವು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇರೋದು, ಯೋಸೇಫಿನಂತೆ ದೇವರು ಎಬ್ಬಿಸಬೇಕು. ಇವತ್ತು ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರೆ, ಅಲ್ಲಿ ನೋಡುವುದು ಬೇಡ. ಒಂದೆರಡು ನಿಮಿಷ ನಾವು ನಮ್ಮ ಜೀವಿತವನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಯಾರಿಗಾಗಿ ನಾವು ಜೀವಿಸ್ತಾ ಇದ್ದೇವೆ? ಯೋಸೇಫನು ಹೇಳಿದ, ದೇವರಿಗಾಗಿ ನಾನು ಪಾಪ ಮಾಡಲ್ಲ. ಎರಡನೇದು ಹೇಳಿದ, ಉದ್ದೇಶಕ್ಕಾಗಿ ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಅಂತ ಹೇಳಿ. ಜೀವನದಲ್ಲಿ ಎರಡೇ ಕಾರಣ, ನಾನು ಏನು ಮಾಡ್ತೇನೆ ಏನು ಮಾಡಲ್ಲ, ಅದು ಎರಡನ್ನು ನಿರ್ಧಾರ ಮಾಡುವ ಕಾರಣ ದೇವರು, ದೇವರ ಉದ್ದೇಶ. ಎರಡೇ. ನಿಮ್ಮ ಒಂದು ಹೊಸದಾದ ಸಮರ್ಪಣೆ ಆಗಲಿ. ಯೇಸುವಿನ ನಾಮದಲ್ಲಿ ಈ ಸಭೆಯಿಂದ ನೂರಾರು ಸಾವಿರಾರು ಸೇವಕರು ಎಬ್ಬಿಸಲ್ಪಡಲಿ ಪ್ರಿಯರೇ. ದೇಶ ವಿದೇಶಗಳಲ್ಲಿ ಎಬ್ಬಿಸಲ್ಪಡಲಿ. ಬೇರೆ ಸೇವಕರಲ್ಲ, ನಾಯಕರು. ಪ್ರತಿಯೊಂದು ರೀತಿಯಲ್ಲಿ ಲೆಟ್ ಲೀಡರ್ಸ್ ರೈಸ್ ಅಪ್ ಫ್ರಮ್ ಹಿಯರ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಲೆಟ್ ಎವ್ರಿ ಸೀಲಿಂಗ್ ಬಿ ಬ್ರೋಕನ್. ಪ್ರತಿಯೊಂದು ಮಿತಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಬಾಯಿಗಳನ್ನು ತೆಗೆದು ನೀವೇ ಪ್ರಾರ್ಥನೆ ಮಾಡಿರಿ, ದೇವರೇ ನಿನಗೆ ಯೋಗ್ಯವಾಗಿ, ನಿನ್ನ ಕರೆಗೆ ಯೋಗ್ಯವಾಗಿ ಜೀವಿಸಲು ನನಗೆ ಕೃಪೆಯನ್ನು ಅನುಗ್ರಹಿಸು. ಜೀವಿತ ಬದಲಾವಣೆ ಆಗಬೇಕು, ಹೃದಯ ಬದಲಾವಣೆ ಆಗಬೇಕು, ಯೋಚನೆ ಬದಲಾವಣೆ ಆಗಬೇಕು, ಬಾಯಿ ಮಾತು ಬದಲಾವಣೆ ಆಗಬೇಕು, ಕಾರ್ಯಗಳು ಬದಲಾವಣೆ ಆಗಬೇಕು. ದೇವರಿಗಾಗಿ ನಾನು ಪಾಪ ಮಾಡಲ್ಲ, ದೇವರಿಗಾಗಿ ಎಷ್ಟೇ ತ್ಯಾಗಭರಿತವಾದ ಕಾರ್ಯ ಆಗಲಿ, ಕೆಲಸವಾಗಲಿ ನಾನು ಮಾಡ್ತೇನೆ ಅಂತೇಳಿ ನೀವು ದೇವರಿಗೆ ಸಮರ್ಪಣೆ ಮಾಡಬೇಕು ಪ್ರಿಯರೇ. ನಿನ್ನ ಸಮರ್ಪಣೆ ಅದೇ ಆಗಿದ್ರೆ ಎರಡು ಹಸ್ತಗಳ ನೆತ್ರಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗಾಗಿ. ರೊಕೋಲಾಬ ಶಂದಿಯನ ರಕಲ ಬಾಬಾ ಬಾಬಾ. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸಭೆಯನ್ನು ಅಪ್ಪ ನೀನು 26 ವರ್ಷದ ಹಿಂದೆ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದೀಯ. ಈ ಸಭೆಯನ್ನು ಇವತ್ತುವರೆಗೆ ಅನೇಕ ದೇಶ ವಿದೇಶಗಳಲ್ಲಿ ಉಪಯೋಗ ಮಾಡಿದ್ದೀಯ. ಮಿಷನ್ಸ್ಗಾಗಿ ಜೀವಿಸಲು ಒಂದು ಕೃಪೆಯನ್ನು ಅನುಗ್ರಹಿಸಿದ್ದಿ. ಇಂದಿನಿಂದ ಹೊಸದಾದ ಸಮರ್ಪಣೆಯೊಂದಿಗೆ ಅಪ್ಪ ಇಲ್ಲಿ ಎಲ್ಲ ಸಭಿಕರು, ಹಿರಿಯರು, ಸಭಾಪಾಲಕರು ನಾವು ಪುನರ್ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಇಂದಿನಿಂದ ಒಂದು ಹೊಸ ಪ್ರಾರಂಭವನ್ನು ಕೊಡು ಸ್ವಾಮಿ. In the name of Jesus, release that apostolic anointing. Stir up that apostolic anointing that was there upon the Antioch church. ಆ ಅಂತಿಯೋಕ್ ಸಭೆಯ ಮೇಲೆ ಇದ್ದ ಆ ಅಭಿಷೇಕ, ತಂದೆಯಾದ ದೇವರೇ, ಸೇವಕರನ್ನು ಸ್ವೀಕಾರ ಮಾಡುವುದು, ಸೇವಕರಿಗೆ ತರಬೇತಿ ಕೊಡುವುದು, ಸೇವಕರನ್ನು ಕಳಿಸುವ ಅಭಿಷೇಕವನ್ನು ತಂದೆಯಾದ ದೇವರೇ, I pray you will stir it up in the name of Jesus. ಇಲ್ಲಿರುವ ಪ್ರತಿಯೊಂದು ವಿಶ್ವಾಸಿಯು ತಂದೆಯಾದ ದೇವರೇ, ಪ್ರತಿ ಕುಟುಂಬ ನಿನಗೆ ಯೋಗ್ಯವಾಗಿ ಜೀವಿಸಲಿ, ನಿನ್ನ ಕರೆಗೆ ಯೋಗ್ಯವಾಗಿ ಜೀವಿಸಲಿ. ಮುಟ್ಟಿ ಆಶೀರ್ವದಿಸು. ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತ ಇರಲಿ, ಪ್ರತ್ಯೇಕವಾಗಿ ಮಕ್ಕಳ ಮೇಲೆ ಅಪ್ಪ. ಐ ಪ್ರೇ ಲೈಕ್ ಯು ರೈಸ್ಡ್ ಅಪ್ ದ ಜೋಸೆಫ್, you raised up the Daniel. I pray you will raise them in wisdom, in stature, in knowledge, in anointing, in the name of Jesus. Let them rise above. I speak over them. They will be the head and not the tail. They will always be above and never below. They will be blessed to be a blessing into the nations of the world. They will rule every mountain of influence, the mountain of religion, the mountain of government. They will be ruling upon the mountain of economics, the mountain of media arts. I speak it over them in the name of Jesus. The mountain of education, ಯೇಸುವಿನ ನಾಮದಲ್ಲಿ ಅವರನ್ನು ಉತ್ತೀರ್ಣನಾಗಿ ಮಾಡಬೇಕಂತ ಹೇಳಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆಯಾದ ದೇವರೇ. ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಮುಟ್ಟು ಇವತ್ತಿನಿಂದ ಹೊಸದಾದ ಪ್ರಾರಂಭವನ್ನು ಕೊಡು. ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯಾದ ದೇವರೇ. ಎಲ್ಲರೂ ಜೋರಾಗಿ ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡುವಾಗ ನಮಗಾಗಿ ದಯಮಾಡಿ ಕೂತ್ಕೊಳ್ರಿ. ಪ್ಲೀಸ್ ರಿಮೆಂಬರ್ ಟು ಪ್ರೇ. ಪಾಸ್ಟರ್ಸ್ ನಿಮಗೆ ನೆನಪು ಮಾಡ್ತಾ ಇರ್ತಾರೆ. ಗ್ಲೋಬಲ್ ಪ್ರೇಯರ್ ಸೆಂಟರ್ನ ದಯಮಾಡಿ ಮರಿಬೇಡ್ರಿ. ಆಮೇನ್. ಅದಕ್ಕಾಗಿ ಮನೇಲಿ ಕುಂತು ಪ್ರಾರ್ಥನೆ ಮಾಡಬಾರ್ದು, ಇಲ್ಲಿ ಬರಬೇಕು. ಆಮೇನ್. నా జీవితం నీ సేవ కొరకు యేసయ్యా